ಹಾಯ್ ಫ್ರೆಂಡ್ಸ್, ವಿ ಕೆ ಕನ್ನಡ ಲಾಗ್ಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇವತ್ತು ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಗಿತ್ತು. ತುಂಬ ದಿನದಿಂದ ಬಿಸಿಲು ಹಾಗೆಯೇ ಸೆಕೆಯಲ್ಲಿ ತುಂಬಾ ಬೋರ್ ಅನಿಸ್ತಾ ಇತ್ತು. ಇವಾಗ ಮಳೆ ಬಂದಿರೋದಂತೂ ತುಂಬಾ ಖುಷಿಯಾಯಿತು. ಹಾಗೆಯೇ ತುಂಬಾ ವಾತಾವರಣ ತುಂಬಾ ಕೂಲಾಗಿತ್ತು. ಹಾಗೆಯೇ ಗಾಳಿ ಮಳೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ನಾನಿವತ್ತಿಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಈ ಬೆಳ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ಇದನ್ನು ಬಿಸಿಲಲ್ಲಿ ಒಣ ಹಾಕ್ಕೊಂಡು ನಂತರ ಇದನ್ನು ನಾನು ಡಬ್ಬದಲ್ಲಿ ಎತ್ತಿಟ್ಕೊಂಡಿದ್ದೆ. ಹಾಗೆಯೇ ನಾನು ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಇವಾಗ ನಾನು ಪೌಡರ್ ಮಾಡಿ ಅಕ್ಕಿ ರೊಟ್ಟಿಗೆ ಹಿಟ್ಟನ್ನು ಮಾಡಿಕೊಂಡೆ. ನಂತರ ನೈಟ್ ಉಳಿದಿರುವಂಥ ಅನ್ನವನ್ನು ತಗೊಂಡು ಅದನ್ನು ಕೂಡ ಮಿಕ್ಸಿ ಜಾರಲ್ಲಿ ಸಪ್ರೇಟಾಗಿ ಹಾಕಿ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಇದನ್ನು ನಾನು ರುಬ್ಕೊಂಡಿದ್ದೇನೆ. ಯಾಕಂದರೆ ಇದು ತೆಳುವಾಗಿರಬಾರ್ದು ಮಿಶ್ರಣ, ಯಾಕಂದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವಾಗ ನಾನು ಇದಕ್ಕೆ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡು ಹಾಗೆಯೇ ಒಂದು 1/4 ಭಾಗದಷ್ಟು ತೆಂಗಿನ ತುರಿ, 2 ಹಸಿರು ಮೆಣಸಿನಕಾಯಿ ಹಾಗೆ ಅರ್ಧ ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಉಂಡೆ ಕಟ್ಟಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ತಟ್ಕೊಂಡಿದ್ದೇನೆ. ನಂತರ ಈ ರೀತಿಯಾಗಿ ತಟ್ಟಿ ಅನಂತರ ಮೇಲಿನ ಕವರನ್ನು ತೆಗೆದ್ಬಿಟ್ಟು ತಾವದ ಮೇಲೆ ಹಾಕಿದರೆ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆಯೇ ರುಚಿ ಸಹ ಚೆನ್ನಾಗಿರುತ್ತೆ. ತೆಂಗಿನ ತುರಿ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಇದು ಖಾರವಾದ ಹಸಿರು ಮೆಣಸಿನಕಾಯಿ ಚಟ್ನಿಗಿರ್ಬೋದು ಅಥವಾ ಚಿಕನ್ ಸಾರಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನು. ಇವಾಗ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟೆಲ್ಲ ಮುಗಿದ ನಂತರ ಸ್ನಾನ ಎಲ್ಲ ಮಾಡಿ ಇವಾಗ ಮಾರ್ಕೆಟಿಗೆ ಹೊರಟಿದ್ದೇನೆ. ಸ್ವಲ್ಪ ವೆಜಿಟೇಬಲ್ಲು ಹಾಗೆ ನಾನ್ ವೆಜ್ ಎಲ್ಲ ತರಲಿಕ್ಕಿತ್ತು. ಸೊ ಹಾಗಾಗಿ ಇವಾಗ ನಾನು ಮಾರ್ಕೆಟಿಗೆ ಕೂಡ ಹೋಗಿ ಬಂದೆ. ನಂತರ ಇವಾಗ ಚಿಕನನ್ನು ತಗೊಂಡು ಬಂದು ಇದನ್ನು ಕೂಡ ವಾಶ್ ಮಾಡಿ ಇಡಲಿಕ್ಕೆ ಉಂಟು. ಹಾಗೆಯೇ ತರಕಾರಿಗಳನ್ನೆಲ್ಲ ಇವಾಗ ನಾನು ಎತ್ತಿ ತೆಗೆದು ಎಲ್ಲ ಬೇರೆ ಬೇರೆ ಮಾಡ್ಕೊಳ್ತಾ ಇದ್ದೇನೆ. ಸೊ ಟೊಮೆಟೊ ಹಾಗೆ ಹಸಿಮೆಣಸು ಹಾಗೆಯೇ ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆ, ಶುಂಠಿ, ಲೆಮೆನ್ನು ಎಲ್ಲ ತೊಗೊಂಡು ಬಂದಿದೆ. ಸೊ ಇವಾಗ ಇದನ್ನೆಲ್ಲ ತೆಗೆದು ಕವರಿಂದ ತೆಗೆದು ಈ ರೀತಿ ಹಾಕಿ ನಂತರ ನಾನೆಲ್ಲ ವಾಶ್ ಮಾಡಿ ನಾನು ಒಂದು ಪ್ಲೇಟ್ ಮೇಲೆ ಹಾಕಿ ಕೌಂಟರ್ ಟಾಪ್ ಮೇಲೆ ಹಾಕಿಟ್ಕೊಳ್ತೀನಿ. ಅದು ನೀರು ಇಳಿದ ನಂತರ ನಾನು ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪದೇ ತೊಳ್ಕೊಳ್ಳುವಂಥ ಅವಶ್ಯಕತೆ ಇರೋಲ್ಲ. ಹಾಗಾಗಿ ಇವಾಗ ಸಾಂಬಾರು ಕೂಡ ನಾನು ರೆಡಿ ಮಾಡಿಕೊಂಡೆ. ಅದಕ್ಕೆ ಕಾಂಬಿನೇಷನ್ ಆಗಿ ಚಿಕನ್ ಕಬಾಬ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ನಂತರ ನನಗೆ ಮಧ್ಯಾಹ್ನ ಸಮಯ ಇರೋದ್ರಿಂದ ಸ್ವಲ್ಪ ಮಸಾಲೆ ಪದಾರ್ಥಗಳ ಪೌಡರ್ ಖಾಲಿಯಾಗಿತ್ತು. ಸೊ ಹಾಗಾಗಿ ನಾನಿವಾಗ ಈ ಪೆಪ್ಪರ್ ಕಾಳನ್ನು ರೋಸ್ಟ್ ಮಾಡಿ ಇದನ್ನು ಪೌಡರ್ ಮಾಡ್ಕೊಂಡಿದ್ದೆ. ನಂತರ ನಾನು ಧನಿಯಾ ಬೀಜವನ್ನು ಕೂಡ ಅದನ್ನು ಕೂಡ ರೋಸ್ಟ್ ಮಾಡಿ ಅದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕಿ ತಣಿದ ನಂತರ ನಾನು ಅದನ್ನು ಮಿಕ್ಸಿ ಜಾರೆಲ್ಲ ಹಾಕಿ ಅದನ್ನು ಕೂಡ ಪೌಡರ್ ಮಾಡಿ ನಾನು ಒಂದು ಮಸಾಲೆ ಪಾತ್ರದ ಡಬ್ಬದಲ್ಲಿ ಹಾಕಿಟ್ಕೊಳ್ತೇನೆ. ನಂತರ ಸ್ವಲ್ಪ ಜೀರಿಗೆನೂ ಕೂಡ ಖಾಲಿಯಾಗಿತ್ತು. ಈ ರೀತಿ ಪೌಡರ್ ಮಾಡಿ ನಾವು ಈ ರೀತಿ ಎಲ್ಲ ಬಾಕ್ಸಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ಈ ಗ್ರೇವಿ ಎಲ್ಲ ಮಾಡುವಾಗ ನಮಗೆ ಈಸಿ ಆಗುತ್ತೆ. ನಂತರ ನಾನಿದ್ದು ಇವಾಗ ರವೆ ಕೂಡ ನಾನು ಸ್ವಲ್ಪ ಹುರಿದಿಟ್ಕೊಳ್ತೇನೆ. ಉಪ್ಪಿಟ್ಟು ಮಾಡಬೇಕಾದ್ರೆ ಅದು ಕೂಡ ಈಸಿ ಆಗುತ್ತೆ. ಸೊ ಇದು ಆಗಿತ್ತು ಇವತ್ತಿನ ನನ್ನ ಒಂದು ಚಿಕ್ಕ ಲಾಗ್. ಈ ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.